ನಮಸ್ಕಾರ ಡಾಕ್ಟರ್ ಆಂಜನಪ್ಪ. ಅನೇಕ ಹೆಣ್ಣು ಮಕ್ಕಳು ಥೈರಾಯ್ಡ್ ಕಾಯಿಲೆಯಿಂದ ನಾನು ಸಫರ್ ಮಾಡ್ತಾಯಿದ್ದೀನಿ, ಪ್ರೆಗ್ನೆನ್ಸಿ ಟೈಮ್ನಾಗೆ ಗೈನಕಾಲಜಿಸ್ಟ್ ಟೆಸ್ಟ್ ಮಾಡಿ ನನಗೆ ಥೈರೋನಾರ್ಮ್ ಮಾತ್ರೆ ಹಾಕಿದರು ಅಂತ ಹೇಳ್ತಾರೆ. ಈ ಥೈರಾಯ್ಡ್ ಅಂದರೆ ನೋಡಿ, ಪ್ರತಿಯೊಬ್ಬರ ಕುತ್ತಿಗೆಯಲ್ಲಿ ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಮಗು ಹುಟ್ಟಿದಾಗಿಂದಲೂ ಕೂಡ ಒಂದು ಎಂಡೋಕ್ರೈನ್ ಗ್ಲ್ಯಾಂಡ್ ಅಂತೀವಿ ನಾವು. ನಿಮಗೆ ಎಂಡೋಕ್ರೈನ್ ಗ್ಲ್ಯಾಂಡ್ ಅಂದರೆ ನಿಮಗೆ ಗೊತ್ತಿರುತ್ತೆ, ಪ್ರೈಮರಿ ಸ್ಕೂಲ್ನಲ್ಲೇ ಸೈನ್ಸ್ನಾಗ ಹೇಳ್ತಾರೆ ಪಿಟ್ಯುಟರಿ ಗ್ಲ್ಯಾಂಡ್ ಇದೆ, ಥೈರಾಯ್ಡ್ ಗ್ಲ್ಯಾಂಡ್ ಇದೆ, ಅಡ್ರಿನಲ್ ಗ್ಲ್ಯಾಂಡ್ ಇದೆ ಅಂತ. ಈ ಥೈರಾಯ್ಡು ಭಾಳ ಇಂಪಾರ್ಟೆಂಟ್ ಗ್ಲ್ಯಾಂಡು. ಬೈ ಚಾನ್ಸ್ ಇದೇನನ್ನ ಇಲ್ಲಿಲ್ಲ ಅಂದರೆ, ಮೊದಲಿನ ಕಾಲದಲ್ಲಿ ನಾವು ಚಿಕ್ಕ ಹುಡುಗರಾಗಿದ್ದಾಗೆ ಸರ್ಕಸ್ನೊಳಗೆ ಡ್ವಾರ್ಫ್ಸ್ ನೋಡಿವಿ, ಕುಳ್ಡ್ರನ್ನ. ಅವ್ರಿಗೆ ಯಾಕೆ ಹಂಗೆ ಕುಳ್ಡ್ರಾದ್ರೆ ಅಂದರೆ ಅನ್ಫಾರ್ಚುನೇಟ್ಲಿ ಆ ಮಕ್ಕಳಿಗೆ ಥೈರಾಯ್ಡ್ ಗ್ರಂಥಿ ಇರ್ತಿರಲಿಲ್ಲ. ಸೊ ಮನುಷ್ಯರು ಬೆಳವಣಿಗೆ ಆಗಬೇಕಾದ್ರೆ ಹೆಣ್ಣು ಮಕ್ಕಳು 18 ವರ್ಷದವರೆಗೂ, ಗಂಡು ಮಕ್ಕಳು 21 ವರ್ಷದವರೆಗೂ ಬೆಳವಣಿಗೆ ಆಗುತ್ತೆ, ಗ್ರೋತ್ ಅಂತೀವಿ ನಾವು. ಸೊ ಗ್ರೋತ್ ಹಾರ್ಮೋನ್ ಅಂತ ಒಂದು ಹಾರ್ಮೋನ್ ಇರುತ್ತೆ, ಅದು ಪಿಟ್ಯುಟರಿಯಿಂದ ಬರುತ್ತೆ. ಅದು ಬಿಟ್ಟರೆ ನಮಗೆ ಈ ಥೈರಾಯ್ಡ್ ಹಾರ್ಮೋನ್ ಭಾಳ ಇಂಪಾರ್ಟೆಂಟು. ಈ ಗ್ರಂಥಿ ಎಲ್ಲಿರುತ್ತಂತೆ, ಕುತ್ತಿಗೆಯ ಮುಂಭಾಗದಲ್ಲಿ, ಇನ್ ಫ್ರಂಟ್ ಆಫ್ ದಿ ನೆಕ್ ಅಂತೀವಿ ನಾವು. ಬಟರ್ಫ್ಲೈ ಶೇಪ್ ಇರುತ್ತೆ ಇದು. ಈ ಥೈರಾಯ್ಡ್ ಅಂತ ಯಾಕೆ ಈ ಗ್ಲ್ಯಾಂಡ್ ಅಂತಾರೆ ಅಂದರೆ, ಇದೊಂದು ಗುರಾಣಿ ಥರ ಇರುತ್ತೆ ನೋಡಿ. ನಮ್ಮಲ್ಲಿ ಗುರಾಣಿಗಳು ರೌಂಡಾಗಿರ್ತವೆ. ಕಿತ್ತೂರು ರಾಣಿ ಚೆನ್ನಮ್ಮನ ಕೈನಾಗಲಿ, ಸಂಗೊಳ್ಳಿ ರಾಯಣ್ಣ ಕೈಲಾಗಲಿ ನೀವು ನೋಡಿದರೆ ಗುರಾಣಿ ಅಂತಾರೆ, ಯುದ್ಧದಲ್ಲಿ ಪ್ರೊಟೆಕ್ಷನ್ ಮಾಡಲಿಕ್ಕೆ. ಆದರೆ ನೀವು ಜರ್ಮನಿಗೆ ಹೋದರೆ ಅಲ್ಲಿ ಈ ಗುರಾಣಿ ಥರ ಇರಲ್ಲ, ಬಟರ್ಫ್ಲೈ ಥರ ಇರುತ್ತೆ. ಎರಡು ಮಧ್ಯೆ ಹಿಡ್ಕೋತಾರೆ, ಈ ಕಡೆ ಒಂದು ಶೀಲ್ಡು, ಈ ಕಡೆಯಿಂದ ಶೀಲ್ಡ್ ಅಂತೀವಿ ಅದನ್ನು. ಸೊ ಥೈರಿಯಸ್ ಅಂದರೆ ಶೀಲ್ಡ್, ಅದರ ಶೇಪ್ ಇರೋದರಿಂದ ಇದಕ್ಕೆ ಥೈರಾಯ್ಡ್ ಗ್ಲ್ಯಾಂಡ್ ಅಂತಾರೆ. ಈಗಲೇ ಇನ್ನೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ನು, ಈ ಗ್ರಂಥಿಯ ಬಗ್ಗೆ ತುಂಬ ಆಪ್ರೇಷನ್ಗಳು ಮಾಡಿದಂಥ ಜರ್ಮನ್ ಸರ್ಜನ್ಗೆ ಥಿಯೋಡಾರ್ ಕಾಕರ್ ಅಂತೀವಿ, 1909ನಲ್ಲೇ ನೊಬೆಲ್ ಅವಾರ್ಡ್ ಬರುತ್ತೆ. ಇದುವರೆಗೂ ಸರ್ಜನ್ಸ್ಗೆ ಭಾಳ ಕಡಿಮೆ ಜನಕ್ಕೆ ನೊಬೆಲ್ ಅವಾರ್ಡ್ ಬಂದಿದೆ, ಈ ಸರ್ಜನಿಗೆ ನೊಬೆಲ್ ಅವಾರ್ಡ್ ಬರುತ್ತೆ. ಸೊ ಈಗ ಥೈರಾಯ್ಡ್ ಕಾಯಿಲೆಗಳು ಅನೇಕ ರೀತಿ. ಅದರಲ್ಲಿ ನಿಮಗೆ ಸಿಂಪಲ್ಲಾಗಿ ಹೇಳಬೇಕು ಅಂದರೆ, ಇದರ ಹಾರ್ಮೋನ್ ಇದೆಯಲ್ಲ, ಥೈರಾಕ್ಸಿನ್ ಅಂತೀವಿ ನಾವು, ಅದು ಹೆಚ್ಚಾದರೆ ಥೈರೋಟಾಕ್ಸಿಕೋಸಿಸ್ ನಾರ್ಮಲ್ ಇರಬೇಕು. ಒಬ್ಬ ಮನುಷ್ಯನಿಗೆ ನಾರ್ಮಲ್ಲಾಗಿ ಥೈರಾಯ್ಡ್ ಗ್ಲ್ಯಾಂಡು ಉತ್ಪತ್ತಿ ಮಾಡಿ ರಕ್ತಕ್ಕೆ ಕಳಿಸ್ತಾ ಇರುತ್ತೆ. ನಾರ್ಮಲ್ ಆಗಿದ್ದರೆ ನಮಗೆ ನಾರ್ಮಲ್ ಅಂತೀವಿ, ಅದನ್ನು ನಾರ್ಮಲ್ ಗ್ಲ್ಯಾಂಡ್ ಅಂತೀವಿ. ಥೈರಾಯ್ಡ್ ಅಂತೀವಿ. ಥೈರಾಯ್ಡ್ ಅಂದರೆ ನಾರ್ಮಲ್ ಅಂತ. ಅದೇ ಜಾಸ್ತಿ ಹಾರ್ಮೋನ್ ಸೆಕ್ರೇಟ್ ಆದರೆ ಹೈಪರ್ ಥೈರಾಯ್ಡಿಸಮ್ ಅಂತೀವಿ, ಥೈರೋಟಾಕ್ಸಿಕೋಸಿಸ್ ಅಂತೀವಿ. ಅದೇ ಲೋ ಹಾರ್ಮೋನ್ ಆದರೆ, ಅಂದರೆ ಹಾರ್ಮೋನ್ ಸೆಕ್ರೇಷನ್ ಕಡಿಮೆ ಆದರೆ ಹೈಪೋಥೈರಾಯ್ಡ್ ಅಂತೀವಿ. ಇದನ್ನು ಭಾಳ ಜನ ಹೆಣ್ಮಕ್ಳಿಗೆ ಗೊತ್ತಿರುತ್ತೆ, ನನಗೆ ಹೈಪೋಥೈರಾಯ್ಡ್ ಡಾಕ್ಟ್ರೇ ಅಂತ. ಈ ಹೈಪೋಥೈರಾಯ್ಡ್ ಲಕ್ಷಣಗಳೇ ಬೇರೆ, ಹೈಪರ್ ಥೈರಾಯ್ಡ್ ಲಕ್ಷಣಗಳೇ ಬೇರೆ. ಸಮ್ಟೈಮ್ಸ್ ಗ್ಲ್ಯಾಂಡೇ ದಪ್ಪ ಆಗುತ್ತೆ, ಹಾರ್ಮೋನ್ ಮಾತ್ರ ನಾರ್ಮಲ್ ಇರುತ್ತೆ. ಅದಕ್ಕೆ ನಾವು ಗೈಟ್ರ್ ಅಂತೀವಿ. ಗೈಟ್ರ್ ಅಂದರೆ ಏನು ಅಂದರೆ ಗಟ್ಟರ್, ನಮ್ಮ ಈ ಕುತ್ತಿಗೆ ಭಾಗ ನುಂಗ್ತೀವಲ್ಲ ಅದನ್ನು ನಾವು ಗಟ್ಟರ್ ಅಂತೀವಿ. ಅದ್ರ ಮುಂದೆ ಇರುವ ಒಂದು ಗಡ್ಡೆಗೆ ಗೈಟ್ರ್ ಅಂತೀವಿ ನಾವು. ಸೊ ಆ ಗೈಟ್ರ್ ಅಂದರೆ ಎಲ್ರಿಗೂ ಅಂಡರ್ಸ್ಟುಡ್ಡು, ಇದು ಥೈರಾಯ್ಡ್ ಗ್ಲ್ಯಾಂಡ್ ಎನ್ಲಾರ್ಜ್ ಆಗಿದೆ ಅಂತ. ಈ ದೊಡ್ಡದಾಗಿರೋಂಥ ಗ್ಲ್ಯಾಂಡ್ ಕಣ್ಣಿಗೆ ಕಾಣುತ್ತೆ, ನಾವು ಉಗುಳು ನುಂಗಿದಾಗ ಮೇಲಕ್ಕೆ ಹೋಗುತ್ತೆ. ಅದು ಭಾಳ ಇಂಪಾರ್ಟೆಂಟ್ ಸೈನ್. ನಾವು ಮೆಡಿಕಲ್ ಸ್ಟೂಡೆಂಟ್ಸ್ ಕೇಳ್ತೀವಿ, ಥೈರಾಯ್ಡ್ ಅಂತ ಯಾಕೆ ಹೇಳ್ತೀಯ ಅಂದರೆ, ಯಾವುದೇ ಒಂದು ಗಂಟು ಕುತ್ತಿಗೆಯ ಮುಂದೆ ಇದ್ದಾಗೆ ನಾವು ಉಗುಳು ನುಂಗಿ ಅಂದಾಗೆ ನುಂಗಿದಾಗ ಅದು ಮೇಲಕ್ಕೆ ಹೋಗುತ್ತೆ, ಆಮೇಲೆ ಕೆಳಗೆ ಬರುತ್ತೆ. ಇದು ಒಂದು ರಿಫ್ಲೆಕ್ಸು, ಮೂವ್ಸ್ ಆನ್ ಡಿಗ್ಲುಟೇಷನ್ ಅಂತೀವಿ. ನುಂಗಿದಾಗ ಅದು ಮೂವ್ ಆಗುತ್ತೆ. ಅದಕ್ಕೆ ಭಾಳ ಇಂಪಾರ್ಟೆಂಟ್ ಸೈನ್. ನಾವು ಮೆಡಿಕಲ್ ಕಾಲೇಜಿನಲ್ಲಿ ಪಾಠ ಮಾಡೋವಾಗ ಅವ್ರಿಗೆ ಹೇಳ್ತೀವಿ ಥೈರಾಯ್ಡ್ ಗ್ಲ್ಯಾಂಡ್ ಅಂದರೆ ಇದು ಅಂತ. ಸೊ ಒಂದು ಹೈಪೋ ಬಗ್ಗೆ ಕೆಲವು ಮಾತು ಹೇಳ್ತೀನಿ, ಹೈಪರ್ ಬಗ್ಗೆ ಮಾತು ಹೇಳ್ತೀನಿ. ಅದಾದ ನಂತರ ಈ ಗೈಟ್ರ್ನಲ್ಲಿ ಅನೇಕ ವಿಧಗಳಿದ್ದಾವೆ. ಗೈಟ್ರ್ ಅಂದರೆ ಒಂದೇ ಲೋಬ್ ಎನ್ಲಾರ್ಜ್ ಆಗ್ಬೋದು, ಅಲ್ಲೊಂದು ನಾಡ್ಯೂಲ್ ಇರ್ಬೋದು, ಸಾಲಿಟರಿ ನಾಡ್ಯುಲಾರ್ ಗೈಟ್ರ್ ಅಂತೀವಿ. ಎರಡೂ ಲೋಬ್ ಎನ್ಲಾರ್ಜ್ ಆಗಿರುತ್ತೆ, ಇಲ್ಲೊಂದೆರಡು ನಾಡ್ಯೂಲ್, ಇಲ್ಲೊಂದೆರಡು ನಾಡ್ಯೂಲ್ ಇರುತ್ತೆ, ಅದು ಮಲ್ಟಿ ನಾಡ್ಯುಲಾರ್ ಗೈಟ್ರ್ ಅಂತೀವಿ ನಾವು. ಈ ಮಲ್ಟಿ ನಾಡ್ಯುಲಾರ್ ಗೈಟ್ರು ಎಷ್ಟೋ ಸಾರಿ ಆಮೇಲೆ ಹಾರ್ಮೋನ್ ಎಕ್ಸ್ಟ್ರಾ ಸೆಕ್ರೆಟ್ ಮಾಡುತ್ತೆ, ಅದನ್ನು ಸೆಕೆಂಡ್ರಿ ಥೈರೋಟಾಕ್ಸಿಕೋಸಿಸ್ ಅಂತೀವಿ. ಆ ಪ್ರೈಮರಿ ಥೈರೋಟಾಕ್ಸಿಕೋಸಿಸ್ ಬಗ್ಗೆ ಆಮೇಲೆ 2 ಮಾತು ನಿಮ್ಗೆ ಹೇಳ್ತೀನಿ. ಸೊ ಈ ಗೈಟ್ರ್ನಲ್ಲೇ ಭಾಳ ರಿಸ್ಕಿ ಅಂದರೆ ಡೇಂಜರಸ್ ಅಂದರೆ ಕ್ಯಾನ್ಸರ್. ನೋಡಿ, ದೇಹದಲ್ಲಿ ಯಾವುದೇ ಭಾಗದಲ್ಲಿ ಕ್ಯಾನ್ಸರ್ ಆಗ್ಬೋದು. ಅದೇ ರೀತಿ ಥೈರಾಯ್ಡ್ ಗ್ಲ್ಯಾಂಡ್ನಲ್ಲಿ 3 ರೀತಿಯ ಕ್ಯಾನ್ಸರ್ ಬರುತ್ತೆ. ಒಂದು ಫಾಲಿಕ್ಯುಲರ್ ಕ್ಯಾನ್ಸರು, ಒಂದು ಪ್ಯಾಪಿಲರಿ ಕ್ಯಾನ್ಸರು, ಇನ್ನೊಂದು ಅನಪ್ಲಾಸ್ಟಿಕ್ ಕ್ಯಾನ್ಸರ್ ಅಂತೀವಿ ನಾವು. ಸೊ ಅದ್ರ ಬಗ್ಗೆನೂ ಕೆಲವು ಮಾತುಗಳು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಫಸ್ಟ್ ಭಾಳ ಕಾಮನ್ ಇರೋದು ಅಂದರೆ ಹೈಪೋಥೈರಾಯ್ಡಿಸಮ್.
ಹಂಗಂದ್ರೆ ಏನು ರೀ ಡಾಕ್ಟ್ರೇ, ಈಚೀಚೆಗೆ ಅಮ್ಮ ಯಾಕೋ ದಪ್ಪಗಾಗ್ತಾ ಇದ್ದಾಳೆ, ಮರಿತಾಳೆ ಎಲ್ಲ, ಅಡುಗೆ ಮನೆಯಲ್ಲಿ ಉಪ್ಪಿನ ಡಬ್ಬ ಇಟ್ಟಿರ್ತಾವ, ಸಕ್ಕರೆ ಡಬ್ಬಕ್ಕೆ ಹುಡುಕ್ತಾರೆ. ಸೊ ಮರವು ಬರ್ತಾ ಬರ್ತಾ ಕೂದಲು ಉದುರ್ತವೆ. ಅದರೊಳಗೆ ಐಬ್ರೋ ಉದುರಲ್ಲ ಯೂಶ್ವಲಿ. ಈ ಕೊನೆ ಭಾಗ ಏನಾದರೂ ಉದುರ್ತಿದ್ರೆ ಆಮೇಲೆ ಅಮ್ಮ ಚಳಿ ತಳ್ಕೊಳ್ಳಲ್ಲ, ಚರ್ಮ ಎಲ್ಲ ಒರಟಾಗಿರುತ್ತೆ, ಸ್ವೆಟ್ಟಿಂಗ್ ಕಡಿಮೆ ಆಗುತ್ತೆ, ಕೈಗಳೆಲ್ಲ ದಪ್ಪ ಆಗ್ತವೆ, ಮುಖ ರೌಂಡ್ ಆಗುತ್ತೆ. ಇದನ್ನು ನಾವು ಹೈಪೋಥೈರಾಯ್ಡಿಸಮ್ ಅಂತೀವಿ. ಅಂದರೆ ಥೈರಾಯ್ಡ್ ಹಾರ್ಮೋನು ಕಡಿಮೆ ಆದಾಗೆ ಇವೆಲ್ಲ ರೋಗ ಲಕ್ಷಣಗಳು ಬರ್ತವೆ. ಇದನ್ನು ಹೆಂಗೆ ಕಂಡುಹಿಡಿತೀವಿ ಅಂದರೆ, ನಾನು ಯೂಶ್ವಲಿ ಪೇಷಂಟ್ ಹೇಳ್ತಾರೆ, ಯಾಕೋ ಈ ಸಾರಿ ಊಟ ಹೆಚ್ಚಿಗೆ ಮಾಡಲ್ಲ ಆದರೂ ದಪ್ಪ ಆಗ್ತಾಯಿದ್ದೀನಿ, ಚಳಿ ತಡ್ಕೊಳಕ್ಕಾಗಲ್ಲ, ಇಂಥವನ್ನೆಲ್ಲ ಹೇಳಿದಾಗೆ ಆಮೇಲೆ ಯಾಕೋ ಪೀರಿಯಡ್ಸು ಕೂಡ ಕಡಿಮೆ ಆಗೋಗಿದೆ ಈ ನಡುವೆ. ಇವೆಲ್ಲ ಮಕ್ಕಳಲ್ಲಿ ಯಾವ ರೋಗ ಲಕ್ಷಣಗಳು. ಸೊ ಎಲ್ಲೋ ಹೈಪೋಮೆನೋರಿಯಾ ಅಂತೀವಿ ನಾವು. ಸೊ ಅಷ್ಟಾದಾಗೆ ನಮಗೆ ಭಾಳ ಸರಳ ಒಂದು ರಕ್ತ ಪರೀಕ್ಷೆ, ಅದನ್ನು T3 T4 TSH ಅಂತೀವಿ. ಸೊ ಈ T3 T4 ಎರಡೂ ಕೂಡ ಗ್ಲ್ಯಾಂಡಿಂದ ಸೆಕ್ರೆಟ್ ಆಗೋ ಹಾರ್ಮೋನ್. ಇದಕ್ಕೆ ಕಂಟ್ರೋಲು ಮಾಸ್ಟರ್ ಆಫ್ ಆರ್ಕೆಸ್ಟ್ರಾ ಅಂತೀವಿ. ಪಿಟ್ಯೂಟರಿ ಗ್ಲ್ಯಾಂಡಿಂದ TSH ಅಂತ ಬರುತ್ತೆ, ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್. ಇದನ್ನು ಸ್ಟಿಮ್ಯುಲೇಟ್ ಮಾಡುತ್ತೆ ಹಾರ್ಮೋನ್ ಸೆಕ್ರೆಟ್ ಮಾಡಲಿಕ್ಕೆ. ಸೊ ಯಾವಾಗ ಜಾಸ್ತಿ ಆಗುತ್ತಲ್ಲ, ಇದು ಟ್ರೈ ಮಾಡ್ತಾ ಇರುತ್ತೆ ಇದನ್ನು ಸ್ಟಿಮ್ಯುಲೇಟ್ ಮಾಡಲಿಕ್ಕೆ. ಆದರೆ ನಾನು ಬ್ಲಡ್ ಟೆಸ್ಟ್ ಮಾಡಿದಾಗೆ TSH ಲೆವೆಲ್ ಜಾಸ್ತಿ ಇದ್ದರೆ, 4 ಮೇಲಿದ್ದರೆ 13, 14, 20 ಹಿಂಗೆ ಹೋಗುತ್ತೆ. ಹಂಗೆ ಹೋದಾಗೆ ನಮಗೆ ಈಸಿ, ಇದು ಹೈಪೋಥೈರಾಯ್ಡ್ ಅಂಥ ಪೇಷಂಟ್ಗಳಿಗೆ ಟ್ರೀಟ್ಮೆಂಟು ಕೂಡ ಭಾಳ ಸಿಂಪಲ್ಲು. ಲೈಫ್ ಲಾಂಗ್ ನಾವು ಅವರಿಗೆ ಥೈರೋನಾರ್ಮ್ ಅಂತ ಒಂದು ಟ್ಯಾಬ್ಲೆಟ್ ಕೊಡ್ತೀವಿ. ತುಂಬ ಜನಗಳಿಗೆ ಏನಂದರೆ ಭಯ, ಇದರಿಂದ ಕಿಡ್ನಿ ಡ್ಯಾಮೇಜ್ ಆಗ್ಬೋದಾ, ಲಿವರ್ ಡ್ಯಾಮೇಜ್ ಆಗ್ಬೋದಾ, ಯಾಕಂದರೆ ಡಾಕ್ಟ್ರುಗಳು ಹೇಳ್ಬಿಡ್ತಾರೆ ಮಾತ್ರೆ ನುಂಗು ಅಂತ, ಸೈಡ್ ಎಫೆಕ್ಟ್ ಇರಲ್ವಾ, ನಾನು ಬೇರೆ ಹೋಮಿಯೋಪತಿನೋ ಆಯುರ್ವೇದ ತೊಗೊಂಡ್ರೆ ನನಗೆ ಸೇಫ್ ಅಲ್ವಾ ಅಂತ ಯೋಚನೆ ಮಾಡ್ತಾರೆ. ಭಾಳ ವೈಜ್ಞಾನಿಕವಾಗಿ ನನ್ನ ಸಿಸ್ಟಮ್ ಹೇಳ್ತೀನಿ, ನಾನು ಬೇರೆ ಸಿಸ್ಟಮ್ ಮೇಲೆ ಕಾಮೆಂಟ್ ಮಾಡಲ್ಲ. ಥೈರೋನಾರ್ಮ್ ಅಂತ ನಾವೇನು ಕೊಡ್ತೀವಲ್ಲ, ಆ ಹಾರ್ಮೋನ್ ಟ್ಯಾಬ್ಲೆಟು ನ್ಯಾಚುರಲ್ ಟ್ಯಾಬ್ಲೆಟು, ಇದಕ್ಕೆ ಸೈಡ್ ಎಫೆಕ್ಟ್ ಇರಲ್ಲ, ಇಲ್ಲಿಂದ ನಿಮಗೆ ಉತ್ಪತ್ತಿ ಆಗ್ತಿಲ್ಲ, ಹೊರಗಡೆಯಿಂದ ನಾವು ಕೊಡ್ತೀವಿ, ನಾರ್ಮಲ್ ಆಗ್ತೀರಿ. ಪ್ರತಿ 3 ತಿಂಗಳಿಗೊಮ್ಮೆ ನಾವು TSH ಮಾಡಿ ಆ ಡೋಸ್ ಅಡ್ಜಸ್ಟ್ ಮಾಡ್ತೀವಿ. 25 ಮೈಕ್ರೋಗ್ರಾಮ್ ಇರ್ಬೋದು, 50 ಇರ್ಬೋದು, 100 ಇರ್ಬೋದು, 150ವರೆಗೂ. ಆಮೇಲೆ ಒಂದು 3 ತಿಂಗಳು ತಗೊಂಡಾದಮೇಲೆ ಈ ಥೈರಾಯ್ಡ್ TSH ಕಡಿಮೆ ಆದರೆ 100 ಇಳಿಸ್ತೀವಿ. ಅದರಿಂದ ದಯವಿಟ್ಟು ಈ ಮಾತ್ರೆಗಳನ್ನು ತೊಗೊಳ್ಳೋರು, ಇದನ್ನು ಫಿಸಿಷಿಯನ್ಸ್ ಕೊಡ್ತಾರೆ, ನಿಮ್ಮ ಫ್ಯಾಮಿಲಿ ಡಾಕ್ಟ್ರು ಕೊಡ್ತಾರೆ, ನಾವು ಕೊಡ್ತೀವಿ. ಸೊ ಅದರಿಂದ ಭಾಳ ಧೈರ್ಯವಾಗಿ ನೀವು ಥೈರೋನಾರ್ಮ್ ಮಾತ್ರೆಯನ್ನು ತೊಗೊಂಡ್ರೆ ವರ್ಷಾನುಗಟ್ಟಲೆ, ಎಷ್ಟೋ ಜನ ಪೇಷಂಟ್ ಬರ್ತಾರೆ 15 ವರ್ಷದಿಂದ ತೊಗೋತಿದ್ದೀನಿ ಡಾಕ್ಟ್ರೇ ಅಂತಾರೆ. ದಯವಿಟ್ಟು ಕಂಟಿನ್ಯೂ ಮಾಡಿ. ಇದು ಹೈಪೋಥೈರಾಯ್ಡಿಸಮ್. ಪ್ರೆಗ್ನೆಂಟ್ ಲೇಡಿಗೆ ಯೂಶಲಿ ಗೈನಕಾಲಜಿಸ್ಟು ಈ ಟೆಸ್ಟ್ ಮಾಡಿಸ್ತಾರೆ. ಅವ್ರಿಗೇನಾದರೂ ಹೈಪೋ ಇದ್ದರೆ ಅವ್ರಿಗೂ ಥೈರಾಕ್ಸಿನ್ ಕೊಡ್ತಾರೆ. ಯಾಕಂದರೆ ಬೆಳೆಯೋ ಮಗುಗೆ ಥೈರಾಯ್ಡ್ ಹಾರ್ಮೋನ್ ಭಾಳ ಇಂಪಾರ್ಟೆಂಟು. ಸೊ ಅದರಿಂದ ಯಾವುದೇ ಒಂದು ಪ್ರೆಗ್ನೆಂಟ್ ಲೇಡಿಗೆ ಇದನ್ನು ಟೆಸ್ಟ್ ಮಾಡ್ತಾರೆ, ಅವ್ರಿಗೊಂದು ಮಾತ್ರೆ ಹಾಕಿರ್ತಾರೆ. ಆಮೇಲೆ ಡೆಲಿವರಿ ಆದಮೇಲೆ, ಯಾಕಂದರೆ ಡಿಮ್ಯಾಂಡ್ ಜಾಸ್ತಿ ಇರುತ್ತೆ, ಬಾಡಿಯಲ್ಲಿ ಮಗುನೂ ಬೆಳಿಬೇಕು, ಕಾಯಿನೂ ಅದಕ್ಕೆ ಫೀಡ್ ಮಾಡಬೇಕು, ಹಂಗಾಗಿ ಹಾರ್ಮೋನ್ ಲೆವೆಲ್ ಹೆಚ್ಚು ಕಮ್ಮಿ ಆಗಿರುತ್ತೆ. ಡೆಲಿವರಿ ಆದಮೇಲೆ ಮತ್ತೆ ಟೆಸ್ಟ್ ಮಾಡಿಸ್ದ ನಾರ್ಮಲ್ ಆದಾಗೆ ಬೇಕಾದರೆ ಮಾತ್ರೆ ನಿಲ್ಲಿಸ್ಬೋದು. ಇದು ಹೈಪೋಥೈರಾಯ್ಡಿಸಮ್ ಅಂತೀವಿ ನಾವು. ಇದು ಭಾಳ ಕಾಮನ್ ಕಂಡೀಷನ್ನು ಹೆಣ್ಣು ಮಕ್ಕಳಲ್ಲಿ, ಗಂಡು ಮಕ್ಕಳಲ್ಲೂ ಕೂಡ ಆಗುತ್ತೆ. ಆದ್ದರಿಂದ ಈ ಸಮಯದಲ್ಲಿ ನಮ್ಮನ್ನು ಕೇಳ್ತಾರೆ, ಏನಾದರೂ ಪಥ್ಯ ಇದೆಯಾ ಡಾಕ್ಟ್ರೇ, ಈ ಥೈರಾಯ್ಡ್ ಕಾಯಿಲೆ ಇರೋರು ಏನಾದ್ರು ತಿನ್ನಬಾರ್ದ? ತುಂಬ ಸಾರಿ ಹೇಳ್ತಾರೆ ಕ್ಯಾಬೇಜ್ ತಿನ್ನಬೇಡಿ, ಕೋಸು ತಿನ್ನಬೇಡಿ ಅಂತ. ಬಟ್ ಯಾರೂ ನಮ್ಮ ದೇಶದಲ್ಲಿ ದಿನ ಅರ್ಧ kg ಕೋಸು ತಿನ್ನಲ್ಲ, ಯಾವತ್ತೋ ಒಂದಿನ ಒಂದು ಪೀಸ್ ತಿಂತೀರಿ. ಅದರಿಂದ ಊಟದ ಪಥ್ಯಗಳು ಇಲ್ಲ, ನೀವೇನು ಬೇಕಾದ್ರೂ ತಿನ್ನಿ. ಆದರೆ ಆದಷ್ಟು ಕೂಡ ಟೈಮ್ ಸರಿಯಾಗಿ ಊಟ ಮಾಡಿ, ನೀರು ಜಾಸ್ತಿ ಕುಡೀರಿ. ಮಾತ್ರೆಯನ್ನು ಖಾಲಿ ಹೊಟ್ಟೆಯಲ್ಲಿ ತೊಗೋಬೇಕು, ಊಟ ಮಾಡಿದ ಮೇಲಲ್ಲ, ಬೆಳಗ್ಗೆ. ಯಾಕಂದರೆ ಅದು ಖಾಲಿ ಹೊಟ್ಟೆಯೊಳಗೆ ಬೇಗ ಅಬ್ಸಾರ್ಬ್ ಆಗುತ್ತೆ. ಅದರಿಂದ ಇದು ಮಾಡಿ. ಇದು ಹೈಪೋಥೈರಾಯ್ಡಿಸ್ ಬಗ್ಗೆ ನಿಮ್ಗೆ ಇಷ್ಟು ಇನ್ಫಾರ್ಮೇಷನ್ ಇದ್ದರೆ ಸಾಕು. ಥ್ಯಾಂಕ್ ಯು.